Let us see three important formulas from the chapter motion. ಮೋಷನಲ್ಲಿ ಏನು ತ್ರೀ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂದರೆ ಹೆಂಗೆ, ಪರೀಕ್ಷೆ ಮುಗಿಯೋವರೆಗೂ ನಮ್ಮ ತಲೆಯಲ್ಲಿ ಇರಲೇಬೇಕು, ಆಯಿತಾ. ನಮ್ಮ ಬಾಯಿಗೆ ಮಗಪ್ ಮಾಡ್ತಾನೆ ಇರಬೇಕು, ಬಯಾಟ್ ಆಗಲೇಬೇಕು. ಸೊ ಯಾವಾಗ ಕೇಳಿದ್ರೆ ಈ ಫಾರ್ಮುಲಾಸ್ ಹೇಳಂಗಿರಬೇಕು. ಸೊ ನಾನು ಕಲ್ತಿದ್ದೀನಿ ಸರ್, ಸ್ಟೂಡೆಂಟ್ಸ್ ಹೇಳ್ತಾರೆ ಸರ್ ಕಲ್ತಿದ್ದೆ ಮರ್ತೋಯ್ತು ಅಂತ ಹೇಳೋಂಗೇ ಇಲ್ಲ. ಎಕ್ಸಾಮ್ ಬರೋವರೆಗೂ ಈ ಫಾರ್ಮುಲಾಸ್ ಯಾವಾಗ ಕೇಳಿದ್ರು ನಿಮ್ಮ ತಲೆಯಲ್ಲಿ ಇರಬೇಕು. ಯಾಕೆಂತಂದರೆ ನಿಮಗೆ ಒಂದು ಚಾಪ್ಟರ್ಸಿಂದ ಇನ್ನೊಂದು ಚಾಪ್ಟರ್ಸ್ ಕನೆಕ್ಟೆಡು. ಮೋಷನ್ಸ್ ಓದ್ತೀರಾ, ನೆಕ್ಸ್ಟ್ ನ್ಯೂಟನ್ ಲಾಸಲ್ಲಿ ಬೇಕು, ನ್ಯೂಟನ್ಸ್ ಲಾಸಲ್ಲಿ ಓದ್ತೀರಾ, ನೆಕ್ಸ್ಟ್ ಗ್ರಾವಿಟೇಷನ್ ಬೇಕು. ಸೊ ಒಂದು ಚಾಪ್ಟರ್ನಿಂದ ಇನ್ನೊಂದು ಚಾಪ್ಟರ್ಸಿಗೆ ಫಾರ್ಮುಲಾಸ್ ಎಲ್ಲ ಕನೆಕ್ಟೆಡು. ಸೊ ಎಷ್ಟೇ ಎಲ್ಲ ನಿಮಗೆ ಕ್ಲಾಸ್ 1 ಹೋದಾಗಲೂ ಈ ಫಾರ್ಮುಲಾಸ್ ಇಂಪಾರ್ಟೆಂಟು. ಈ ಫಾರ್ಮುಲಾಸ್ ಜಸ್ಟ್ ರಿವಿಷನ್ ಮಾಡ್ತೀನಿ ನೋಡಿ. v = u + at. v ಏನು ಇಲ್ಲಿ ಫೈನಲ್ ವೆಲಾಸಿಟಿ. v = ಫೈನಲ್ ವೆಲಾಸಿಟಿ. ಏನಕ್ಕೆ ಫೈನಲ್ ವೆಲಾಸಿಟಿ ಅಂತೀವಿ? u = ಇನಿಷಿಯಲ್ ವೆಲಾಸಿಟಿ. ಸೊ ಎಷ್ಟು ಜನ ಕನ್ಫ್ಯೂಷನ್ ಮಾಡ್ಕೋತೀರಾ, ವಿ ಫಸ್ಟಾ ಯು ಫಸ್ಟಾ? ಆ ಥರ ಅಲ್ಲ, ಫಾರ್ಮುಲಾ ಥರ ನೆನ್ಪಿಟ್ಕೋಬಾರ್ದು. ಸೊ ಅದನ್ನು ಅರ್ಥ ಮಾಡ್ಕೊಂಡಿರ್ಬೇಕು. ಫೈನಲ್ ವೆಲಾಸಿಟಿ = ಇನಿಷಿಯಲ್ ವೆಲಾಸಿಟಿ ಪ್ಲಸ್ ಆಕ್ಸಲರೇಷನ್ ಟೈಮ್ಸ್ ದ ಟೈಮ್. ಏನಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ನನಗೆ ವಿ ಫೈನಲ್ ವೆಲಾಸಿಟಿ ಬರುತ್ತೆ? ಏನಕ್ಕೆ ಅಂತಂದರೆ ಇನಿಷಿಯಲ್ ವೆಲಾಸಿಟಿ ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಫೈನಲ್ ವೆಲಾಸಿಟಿ, ಆಗಲೇಬೇಕು ಅಂತ ಏನಿಲ್ಲ. ಫೈನಲ್ ವೆಲಾಸಿಟಿ ಕ್ಯಾನ್ ಆಲ್ಸೋ ಬಿ ಲೆಸ್ ದೆನ್ ಇನಿಷಿಯಲ್ ವೆಲಾಸಿಟಿ, ಬೋತ್ ಬಿಕಾಸ್ ವೆಲಾಸಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಬಟ್ ಆದರೆ ನಾನೇನು ಯಾವ ಥರ ನೆನ್ಪಿಟ್ಕೋತಾ ಇದ್ದೀನಿ, ಓಕೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫೈನಲ್ ವೆಲಾಸಿಟಿ ಇದೆ, ಒಂದು ಇನಿಷಿಯಲ್ ವೆಲಾಸಿಟಿ ಇದೆ. ಇನಿಷಿಯಲ್ ವೆಲಾಸಿಟಿಗೆ ಏನಾದ್ರು ನಾನು ಪಾಸಿಟಿವ್ ಆಕ್ಸಲರೇಷನ್ ಕೊಟ್ಟಿದ್ದರೆ ಫೈನಲ್ ವೆಲಾಸಿಟಿ ಜಾಸ್ತಿ ಇರುತ್ತೆ. v = u + at. ಆಕ್ಸಲರೇಷನ್ ಮತ್ತು ಟೈಮ್. ಇಲ್ಲೇನು ಎಸ್ ಏನು? ಎಸ್ ಕ್ಯಾನ್ ಬಿ ಡಿಸ್ಟೆನ್ಸ್ ಟ್ರಾವೆಲ್ ಇನ್ ಸಿಂಪಲ್ ವರ್ಡ್ಸ್, ಬಟ್ ಎಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಬಟ್ ಕಾಮನ್ ಆಗಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಹೇಳ್ತೀವಿ. s = ut + ½ at². ಇನಿಷಿಯಲ್ ವೆಲಾಸಿಟಿ ಟೈಮ್ಸ್ ದ ಟೈಮ್ ಪ್ಲಸ್ ½ ಇಂಟು ಆಕ್ಸಲರೇಷನ್ ಇಂಟು ಟೈಮ್ ಸ್ಕ್ವೇರ್. ಸೊ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ, ಫಾರ್ ಎಕ್ಸಾಂಪಲ್ ಯಾವಾಗ ಇನಿಷಿಯಲ್ ವೆಲಾಸಿಟಿ ಮತ್ತು ಫೈನಲ್ ವೆಲಾಸಿಟಿ ಹೇಗೆ ಕನ್ಸಿಡರ್ ಮಾಡ್ತೀವಿ? ನಮಗೆ ಇಂಪಾರ್ಟೆಂಟಾಗಿ 2 ಕೇಸಸ್ ನೆನಪಿರಬೇಕು. ಒಂದೇನು, ಆ್ಯನ್ ಆಬ್ಜೆಕ್ಟ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಆರ್ ಆಬ್ಜೆಕ್ಟ್ ಆಲ್ರೆಡಿ ಇನ್ ಮೋಷನ್. ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ನಾನು ಇಲ್ಲಿ ನಿಂತಿದ್ದೀನ, ಐ ಆಮ್ ಅಟ್ ರೆಸ್ಟ್. ವಾಟ್ ಈಸ್ ಮೈ ಇನಿಷಿಯಲ್ ವೆಲಾಸಿಟಿ? ಇನಿಷಿಯಲ್ ವೆಲಾಸಿಟಿ ಇಸ್ 0. ನಾನು ಇಲ್ಲಿ ರೆಸ್ಟಲ್ಲಿ ಇದ್ದೀನಿ ಅಂದರೆ 0. ನೀವು ಕ್ವಶನ್ಸ್ ಓದ್ತಾ ಇರ್ತೀರಾ, ಆಯಿತಾ. ಟ್ರೈನ್ ಈಸ್ ಎಟ್ ರೆಸ್ಟ್, ಮುಗೀತು, ಇನಿಷಿಯಲ್ ವೆಲಾಸಿಟಿ 0 ಅಂತ ಬರ್ಕೊಡ್ಬೇಕು. ಅರ್ಥ ಆಗ್ತಿದೆಯಾ? ಆ್ಯನ್ ಆಬ್ಜೆಕ್ಟ್ ಅಟ್ ರೆಸ್ಟ್, ಇನಿಷಿಯಲ್ ವೆಲಾಸಿಟಿ 0. ಎ ಬಾಲ್ ಅಟ್ ರೆಸ್ಟ್, ಇನಿಷಿಯಲ್ ವೆಲಾಸಿಟಿ 0. ಎಲ್ಲೇ ಜಸ್ಟ್ ನೀವು ಸ್ಟೇಟ್ಮೆಂಟ್ಸ್ ಓದ್ತಾ ಇರ್ತೀರಾ, ಇನಿಷಿಯಲ್ ವೆಲಾಸಿಟಿ 0 ಅಂತ ಎಲ್ಲಿ ಕಾಣಿಸುತ್ತೆ? ಅಥವಾ ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ಎಲ್ಲಿ ಕಾಣಿಸುತ್ತೆ? ಇನಿಷಿಯಲ್ ವೆಲಾಸಿಟಿ 0. ಆ್ಯನ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಅಂತ ಕೊಡ್ತೀವಿ, ಆಯಿತಾ. ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ. ಈಗ ನಾನು ಮೂವ್ ಆಗ್ತಾಯಿದ್ದೀನಿ, ಸೊ ದೆನ್ ಐ ಪಿಕಪ್ ಸಮ್ ವೆಲಾಸಿಟಿ, ಯಾವುದೋ ಒಂದು ವೆಲಾಸಿಟಿ ಪಿಕಪ್ ಮಾಡ್ಕೋತೀನಿ. ಇದು ಒಂದು ಕೇಸು. ಅಂತಂದರೆ ನಿಮ್ಗೆ ಯೂಶ್ವಲಿ ಏನಿರುತ್ತೆ, ಅಟ್ ರೆಸ್ಟ್ ಅಂತಿರುತ್ತೆ. ಸ್ಟಾರ್ಟ್ ಫ್ರಮ್ ರೆಸ್ಟ್, ಸ್ಟಾರ್ಟ್ ಏನಿರುತ್ತೆ ಅದು ರೆಸ್ಟಲ್ಲಿ ಆಗ್ತಿರುತ್ತೆ. ಬಂದರೆ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತೆ, ಆಯಿತಾ. ದೆನ್ ಇಟ್ ಸ್ಟಾರ್ಟ್ಸ್ ಮೂವ್. ಇದು ಒಂದು ಕೇಸು. ಸೆಕೆಂಡ್ ಕೇಸು, ಆಬ್ಜೆಕ್ಟ್ ಆಲ್ರೆಡಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಆಲ್ರೆಡಿ ಇನ್ ಮೂಮೆಂಟ್, ಆಬ್ಜೆಕ್ಟ್ ಏನಾದ್ರು ಆಲ್ರೆಡಿ ಮೂಮೆಂಟಲ್ಲಿದ್ದಾಗ u = ಸಮ್ ವ್ಯಾಲ್ಯೂ ಇರುತ್ತೆ, ಸೊ 0 ಆಗಲ್ಲ, ಆಯಿತಾ. ಯೂಶ್ವಲಿ ಏನು ಕೊಡ್ತಾರೆ, ಆಬ್ಜೆಕ್ಟ್ ಅಟ್ ರೆಸ್ಟ್ ಅಂತ ಕೊಟ್ಟಿರ್ತಾರೆ, u = 0 ಬರುತ್ತೆ. ಆವಾಗ ಫೈನಲ್ ವೆಲಾಸಿಟಿ ಏನಾಗುತ್ತೆ? ಸಮ್ ವ್ಯಾಲ್ಯೂ ಆಗುತ್ತೆ. ಆಬ್ಜೆಕ್ಟ್ ಆಲ್ರೆಡಿ ಇನ್ ಮೂವ್ಮೆಂಟ್ ಅಂತ ಕೊಡ್ತಾರೆ. ಟ್ರೈನ್ ಇಸ್ ಆಲ್ರೆಡಿ ಮೂವಿಂಗ್ ಅಟ್ ಸೇ 200 km/h ಅಥವಾ 100 km/h. ನಾನು ನಮ್ಮ ಕನ್ಫ್ಯೂಷನ್ಸ್ ಏನು, ಟ್ರೈನ್ ಮೂವ್ ಆಗೋದಕ್ಕಿಂತ ಮುಂಚೆ ಟ್ರೈನ್ ಸ್ಟಾಪ್ ಆಗಿ ಇರುತ್ತೆ. ಬಟ್ ನಮ್ಮ ಫ್ರೇಮ್ ಆಫ್ ರೆಫರೆನ್ಸು ನಮ್ಮ ಕ್ವಶನಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಟ್ರೈನ್ ಆಲ್ರೆಡಿ ಮೂವಿಂಗ್ ಇದೆ ಅಂದರೆ ಸರ್ ಟ್ರೈನ್ ಆಲ್ರೆಡಿ ರೆಸ್ಟಲ್ಲಿತ್ತಲ್ವಾ? ರೆಸ್ಟಲ್ಲಿತ್ತು. ಬಟ್ ಕ್ವಶನ್ಸಲ್ಲಿ ಏನು, ನಮ್ಮ ಫ್ರೇಮ್ ಆಫ್ ರೆಫರೆನ್ಸಲ್ಲಿ ಏನು ಕೊಟ್ಟಿರ್ತಾರೆ, ಟ್ರೈನ್ ಆಲ್ರೆಡಿ ಮೂವಿಂಗ್ ಅಂತಿದ್ದರೆ u = ಸಮ್ ವ್ಯಾಲ್ಯೂ. ಟ್ರೈನ್ ಈಸ್ ಆಲ್ರೆಡಿ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ ಆ್ಯಂಡ್ ಬ್ರೇಕ್ಸ್ ಆರ್ ಅಪ್ಲೈಡ್ ಅಂತ ಕೊಡ್ತಾರೆ. ಟ್ರೈನ್ ಕಮ್ಸ್ ಟು ರೆಸ್ಟ್ ಅಂತ ಕೊಡ್ತಾರೆ. ಆವಾಗ u = ಅಥವಾ ಫೈನಲ್ ವೆಲಾಸಿಟಿ 0 ಆಗುತ್ತೆ. ಸೊ ನಾನು 2 ಕೇಸಸ್ ಬಗ್ಗೆ ಹೇಳ್ತಾಯಿದ್ದೀನಿ. ಒಂದು ಇನಿಷಿಯಲ್ ವೆಲಾಸಿಟಿ 0 ಇದ್ದು ಸಮ್ ಸ್ಪೀಡ್ನ ಪಿಕಪ್ ಮಾಡ್ಕೊಳ್ಳೋವಂಥದ್ದು. ಇನ್ನೊಂದು ಇನಿಷಿಯಲ್ ವೆಲಾಸಿಟಿ ಆಲ್ರೆಡಿ ಸಮ್ ಇರುತ್ತೆ, ಬಟ್ ನಾನು ಹಾಲ್ಟ್ ಆಗುವಂಥದ್ದು. ಸೊ ಇನಿಷಿಯಲ್ ವೆಲಾಸಿಟಿ 0 ಇರುತ್ತೆ, v ಸಮ್ ವ್ಯಾಲ್ಯೂ ಬರುತ್ತೆ. ಅಥವಾ ಆಲ್ರೆಡಿ ಇನ್ ಮೂಮೆಂಟು v ಸಮ್ ವ್ಯಾಲ್ಯೂ ಇರುತ್ತೆ, ಫೈನಲ್ ವೆಲಾಸಿಟಿ ಇರುತ್ತೆ, ಅದು 0 ಆಗುತ್ತೆ. ಸೊ ನಿಮಗೆ ಈ 2 ಕೇಸಸ್ಸು, u = 0 ಆರ್ v = ಸಮ್ ವ್ಯಾಲ್ಯೂ, ಅಥವಾ u = ಸಮ್ ವ್ಯಾಲ್ಯೂ, v = 0. ಈ 2 ಕೇಸಸ್ ಬಗ್ಗೆ ಗಮನ ಇರಬೇಕು. ಸೊ ಇದು 2ನೇ ಫಾರ್ಮುಲಾ.
ಮೂರನೇ ಫಾರ್ಮುಲಾ ಏನು, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲಿ ನಮಗೆ ಏನು ಆ ವೇರಿಯೇಬಲ್ಸ್ನ ಕೊಟ್ಟಿರ್ತಾರೆ ಅಂತ ನೋಡಿಕೊಂಡು ಡಿಫ್ರೆಂಟ್ ಫಾರ್ಮುಲಾಸ್ ಅಪ್ಲೈ ಮಾಡ್ತೀನಿ. ಇನ್ನೊಂದು ಕಾಮನ್ ಕ್ವಶನ್ ಏನು, ಯಾವ ಫಾರ್ಮುಲಾಸ್ ಅಪ್ಲೈ ಮಾಡೋವಂಥದ್ದು, ಯಾವ ಫಾರ್ಮುಲಾ ಅಪ್ಲೈ ಮಾಡೋವಂಥದ್ದು ನಮಗೆ ಗೊತ್ತಿರಲ್ಲ. ಯಾವ ಫಾರ್ಮುಲಾಸ್ ಅಪ್ಲೈ ಮಾಡಬೇಕು ಅಂತ ನಮಗೆ ಗೊತ್ತಿರಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಚೆಕ್ ಮಾಡ್ತೀವಿ. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಈ ಫಾರ್ಮುಲಾದಿಂದ ಅಪ್ಲೈ ಮಾಡ್ಬೋದಾ, ಈ ಫಾರ್ಮುಲಾ ಯೂಸ್ ಮಾಡ್ಬೋದಂತ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ನೆಕ್ಸ್ಟ್ ಫಾರ್ಮುಲಾಗೆ ಹೋಗ್ತೀನಿ. ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಈ ನೆಕ್ಸ್ಟ್ ಫಾರ್ಮುಲಾಗೆ ಹೋಗ್ತೀನಿ. ಸೊ ಡಿಪೆಂಡ್ಸ್ ಆನ್ ದ ಕೇಸಸ್. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.